ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ರಾಮಾಯಣ ಅಯೋಧ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ದಶರಥ ಮಹಾರಾಜರನ್ನು ಹೇಗೆ ವಂಚಿಸಿ ಮೊದಲು ನನ್ನ ಕೋರಿಕೆ ತೀರಿಸ್ತೀನಿ ಅಂತ ಮಾತು ಕೊಟ್ರಿ, ನಂತರ ನನ್ನ ಕೋರಿಕೆ ಏನು ಅಂತ ಹೇಳ್ತೀನಿ ಅಂತಂದು ದಶರಥ ಮಹಾರಾಜರನ್ನು ಕೈಕಮ್ಮ ಹಾಗೆ ವಂಚನೆ ಮಾಡ್ತಾರೆ. ಶ್ರೀರಾಮನನ್ನು ಸಹ ಇದೇ ಥರ ವಂಚನೆ ಮಾಡುವಂಥ ಒಂದು ಘಟ್ಟದಲ್ಲಿ ನಾನು ಕಳೆದ ಒಂದು ಸಂಚಿಕೆಯನ್ನು ಮುಗಿಸಿದೆ. ಈ ಥರ ನೀನು ನಿಮ್ಮಪ್ಪ ಏನು ಶಬ್ದ ಮಾಡಿದ್ದಾರೆ ಅಂತಂದರೆ, ನೀನು ಹೋಗೋ ತನಕ ಊಟ ಮಾಡೋದಿಲ್ಲ, ನೀನು ಹೋಗೋ ತನಕ ಸ್ನಾನ ಮಾಡೋದಿಲ್ಲ ಅಂತಂತಂದ್ರೆ ನಿಮ್ಮಪ್ಪ ಶಬ್ದ ಮಾಡಿದ್ದಾರೆ ಅಂತ ಹೇಳ್ತಾರಂತೆ. ಆಗ ಸಂತೋಷವಾಗಿರ್ತಾರೆ. ನೀನು ಶಬ್ದ ಮಾಡಿದ್ದಾರೆ ಅಂತ ಹೇಳ್ತಾರಂತೆ. ಇದು ದಶರಥ ಮಹಾರಾಜರು ಶಬ್ದನೂ ಮಾಡಿಲ್ಲ, ಅಲ್ಲಿ ನಡೆದಿರುವಂಥದ್ದೇ ಒಂದಾದರೆ ಕೈಕಮ್ಮ ಹೇಳುವಂಥದ್ದೇ ಒಂದಾಗಿರುತ್ತೆ. ಆಗ ಶ್ರೀರಾಮಚಂದ್ರ ಪ್ರಭು ನನಗೆ 2 ಮಾತು ಕೈಲಾಗೋದಿಲ್ಲಮ್ಮ ಅಂತಂತ ಕೂಡ ಹೇಳ್ಕೊಳ್ತಾರಂತೆ. ಅಪ್ಪ ನಾನು ಅರಣ್ಯವಾಸಕ್ಕೆ ಹೋಗ್ತೀನಿ, ನನಗೆ ಈ ಮಾತನ್ನು ಹೇಳೋದಕ್ಕೋಸ್ಕರ ಅಪ್ಪ ಇಷ್ಟು ಚಿಂತೆ ಇಟ್ಕೋಬೇಕಾ, ನೀನು ಅಪ್ಪನ ಹತ್ರ 2 ವರಗಳಿಗೂ ಕೂಡ ಕೇಳಬೇಕಂತ ಹೇಳ್ತಾರಂತೆ. ಆಗ ರಾಮ ನಾನು ಅಗ್ನಿಯಲ್ಲಿ ಬೇಕಾದ್ರೇನು ಏನು ಜಿಗಿದ್ ಬಿಡ್ತೀನಿ ಅಂತಂತ ಹೇಳ್ತಾರಂತೆ. ಆಗ ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ನಿಮ್ಮಪ್ಪ ಊಟ ಮಾಡೋದಿಲ್ಲ, ಸ್ನಾನ ಮಾಡೋದಿಲ್ಲ, ಆದ್ದರಿಂದ ನೀನು ಬೇಗ ಬೇಗ ಹೋಗು ಅನ್ನೋ ಥರ ಆಕೆ ನೋಡ್ತಾ ಇರ್ತಾಳಂತೆ. ಯಾರು? ಕೈಕಮ್ಮ ನೋಡ್ತಾ ಇರ್ತಾಳಂತೆ. ಅಮ್ಮ, ರಾಮ ಧನಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಇವತ್ತು ಚಿಂತೆ ಇಟ್ಕೊಂಡವನೇ ಅಲ್ಲಮ್ಮ, ನಾನು ಋಷಿ ಅಂತವನು, ನನಗೆ ಪಿತೃವಾಕ್ಯ ಪರಿಪಾಲನೆ ತಪ್ಪಿದ್ರೆ ಮತ್ತೇನೂ ಬೇಕಾಗಿಲ್ಲ. ಆದರೂ ನೀನು ನನ್ನನ್ನು ಕರೆದ್ಬಿಟ್ಟು ಹೋಗು ಅಂತ ಹೋಗ್ಬಿಡ್ತಾ ಇದ್ದಲ್ಲ, ಇಷ್ಟು ಚಿಕ್ಕ ವಿಷಯಕ್ಕೆ ನೀನು 2 ವರಗಳನ್ನು ಕೊಡ್ಕೋಬೇಕಾ? ಇಷ್ಟು ನೀನು ಚಿಂತೆ ಇಟ್ಕೋಬೇಕಾ? ನಾನು ಈಗಲೇ ಹೊರಡ್ಬಿಡ್ತೀನಿ, ಆದರೆ ಅಪ್ಪನ ಪಾದಕ್ಕೆ ಮತ್ತು ನಿಮ್ಮ ಪಾದಕ್ಕೆ ಒಂದು ಸಾರಿ ನಮಸ್ಕಾರ ಮಾಡಿ ಹೋಗ್ತೀನಿ ಅಂತಂತಾರಂತೆ. ಎಷ್ಟು ಇದು ನೀನು ಹೊರಗಳು ಕೇಳಬೇಕಾಗಿದ್ದು ಇಲ್ಲಮ್ಮ, ಇಷ್ಟು ವಂಚನೆ ಮಾಡಬೇಕಾಗಿಲ್ಲ. ಇಲ್ಲಿ ಶ್ರೀರಾಮಚಂದ್ರ ಪ್ರಭುಗೆ ಈಕೆ ವಂಚನೆ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಆಯಿತು. ಅಷ್ಟು ಬುದ್ಧಿ ಇಲ್ದವ್ರಲ್ಲ, ಬೃಹಸ್ಪತಿ ಅಂತ ಬುದ್ಧಿ ಇರುವಂಥ ಶ್ರೀರಾಮಚಂದ್ರ ಪ್ರಭು. ಅದಕ್ಕೋಸ್ಕರನೇ ನಮ್ಮಪ್ಪ ಅಲ್ಲಮ್ಮ, ನೀನು ಕೇಳಿದ್ರು ನಾನು ಅರಣ್ಯವಾಸಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದಂತೆ. ಹೀಗೆ ತಂದೆ ಮಾತನ್ನು ದಾಟದೇ ಇರುವಂತಹ ಮಗ ಹುಟ್ಟಿರೋದಕ್ಕೋಸ್ಕರ ಆಗ ನನಗೆ ಬಹಳ ದುಃಖವಾಗಿದೆ ಅಂತ ದಶರಥ ಮಹಾರಾಜರು ಮತ್ತೆ ಪ್ರಜ್ಞೆ ತಪ್ಪು ಬಿದ್ದುಬಿಟ್ರಂತೆ. ತಾನು ಹೋದರೆ ತಪ್ಪದೆ ತಂದೆ ಭೋಜನ ಮಾಡೋದಿಲ್ಲ ಅಂತಂತಂದು ರಾಮ ಕೂಡಲೇ ದಶರಥನಿಗೆ, ಕೈಕೆಗೆ, ದಶರಥ ಮಹಾರಾಜರಿಗೆ ಹಾಗೂ ಕೈಕಮ್ಮನಿಗೆ ಪಾದಾಭಿವಂದನೆ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇದ್ದಾರಂತೆ. ರಾಮ ಹಿಂದೆ ಒಂದು ಬಾಲ ತೊಳೆದಿರುವಂಥ ಯಾರಾದರೂ ಬಾಲ ತೊಳೆದ್ರೆ ಒಂದು ಕಪ್ಪನಾಗರ ಹಾವು ಹೇಗೆ ಬುಸ್ ಬುಸ್ ಅಂತ ಇರುತ್ತೆ, ಆ ಥರ ಲಕ್ಷ್ಮಣ ಸ್ವಾಮಿ ಆಗ್ರಹದಿಂದ ಹೋಗ್ತಾ ಇದ್ದಾರಂತೆ. ಇಷ್ಟು ನಡೆದ್ರೂ ಯಾರ ಮುಖದಲ್ಲಿ ಕಾಂತಿ ಕಡಿಮೆ ಆಗಲಿಲ್ವಂತೆ, ರಾಮನ ಮುಖದಲ್ಲಿ ಕಾಂತಿ ಕಡಿಮೆ ಆಗಲಿಲ್ವಂತೆ. ಆತನಿಗೆ ಮುಖದಲ್ಲಿ ಎಂತಹ ವಿಕಾರವ ಹೊಂದಿಲಿಲ್ವಂತೆ, ರಾಜ ಹೋಗಿದೆ ಅನ್ನುವಂಥ ದುಃಖ ಕೂಡ ಇಲ್ವಂತೆ. ಆದರೆ ತಂದೆ ಬೇಗ ಅನ್ನ ತಿನ್ನಬೇಕು, ಸ್ವಸ್ಥತೆ ಹೊಂದಬೇಕು ಅಂತ ಬೇಗ ಇಲ್ಲಿಗೆ ಕೌಸಲ್ಯ ಮಾತೆ ಮಂದಿರಕ್ಕೆ ಹೋಗ್ತಾರಂತೆ. ನಿನ್ನೆ ಬೆಳಿಗ್ಗೆ ಕರೆದು, ನಿನ್ನೆ ಸಾಯಂಕಾಲ ಕರೆದು ಏನು ನಿನಗೆ ರಾಜ ಆಗ್ತೀಯ ಅಂತಂತಾರೆ. ಬೆಳಕರೆದು ಅಷ್ಟರಲ್ಲಿ ಇಲ್ಲ, ನಿನ್ನ ತಮ್ಮನ ರಾಜ್ಯಾಭಿಷೇಕ ನಡೀತಾ ಇದೆ, ನೀನು ಅರಣ್ಯಕ್ಕೆ ಹೋಗಬೇಕು ಅಂತಂದರೆ ಎಷ್ಟು ಏನು ಒಂದು ಸ್ಥಿರವಾಗಿರುವಂಥ ಬುದ್ಧಿಯಿಂದ ಇದ್ದಾರೆ ಶ್ರೀರಾಮಚಂದ್ರ ಪ್ರಭು. ಇಷ್ಟು ದುಃಖದಲ್ಲೂ ಮತ್ತು ಸುಖದಲ್ಲೂ ಒಂದೇ ಥರ ಇರೋದಕ್ಕೆ ಶ್ರೀರಾಮಚಂದ್ರ ಪ್ರಭುವಿಗೆ ಕಾರಣ ಯಾವುದು ಅಂತಂದರೆ, ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಒಂದು 12-13 ವರ್ಷದಲ್ಲಿ ವಸಿಷ್ಠ ಮಹರ್ಷಿಗಳ ಹತ್ರ ಯೋಗ ವಾಸಿಷ್ಠ ಅನ್ನುವಂಥ ಒಂದು ಉತ್ತಮವಾಗಿರುವಂಥ ಒಂದು ಭಗವದ್ಗೀತೆ ಥರ ಇರುವಂಥ ಒಂದು ಇದನ್ನು ವಸಿಷ್ಠ ಮಹರ್ಷಿಗಳಿಗೆ ಇವ್ರಿಗೆ ಬೋಧನೆಯನ್ನು ಮಾಡಿರ್ತಾರೆ. ಸತ್ಯ ಅಂದರೆ ಏನು, ಧರ್ಮ ಅಂದರೆ ಏನು, ಸತ್ಯ ಧರ್ಮವನ್ನು ಹೇಗೆ ಎರಡನ್ನೂ ಕಲಿತು ಬ್ಯಾಲೆನ್ಸ್ ಮಾಡಬೇಕು, ಜೀವನ ಅಂತಂದ್ರೆ ಏನು, ಆತ್ಮ ಅಂತಂದ್ರೇನು, ಸತ್ಯಕ್ಕಿರುವಂಥ ಒಂದು ಶಕ್ತಿ ಏನು, ಧರ್ಮಕ್ಕಿರುವಂಥ ಒಂದು ಪ್ರಾಧಾನ್ಯತೆ ಏನು, ಮತ್ತು ನಾವು ಮಾಡಿರುವಂಥದ್ದು ನಮ್ಮ ಪೂರ್ವಿಕರಿಗೆ ಯಾವ ಥರ
ನಾವು ಮಾಡಿರುವಂಥ ಕೆಲಸಗಳು ನಮ್ಮ ಪಿತೃದೇವತೆಗಳಿಗೆ ಏನೇನು ಕೊಡುತ್ತೆ, ಮತ್ತೆ ಜನ್ಮದಲ್ಲಿ ನಮ್ಗೆ ಎಂಥ ಪ್ರಾಪ್ತಿಯಾಗುತ್ತೆ ಎಲ್ಲವನ್ನು ತಿಳಿಸ್ಕೊಟ್ಟಿರುತ್ತಂತೆ. 24,000 ಶ್ಲೋಕವಿರುವ ಸಂಪೂರ್ಣ ರಾಮಾಯಣದಲ್ಲಿ ಯೋಗ ವಾಸಿಷ್ಠ 34,000 ಶ್ಲೋಕವಿರುವಂಥ ಯೋಗ ವಾಸಿಷ್ಠ ಇದೆ ಅಂತ ಇಲ್ಲಿ ನಾನು ವಿಶೇಷತೆಯನ್ನು ತಿಳಿಸ್ಕೊಡಲು ಇಷ್ಟಪಡ್ತೀನಿ. ಇಂಥವು ಅದಕ್ಕೋಸ್ಕರನೇ ನಾವು ನಮಗೆ ಒಂದು ಸ್ವಲ್ಪ ಸಹನೆ ಬರಬೇಕು. ನಮಗೆ ಜೀವನದಲ್ಲಿ ಎಲ್ಲವನ್ನು ತಟ್ಕೊಂಡು ನಿಲ್ಲಬೇಕು. ಮನುಷ್ಯನ ಜೀವನ ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಏರಿಳಿತಗಳು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರನೇ ನಾವು ಭಗವದ್ಗೀತೆಯನ್ನು ಓದಲೇಬೇಕು. ಭಗವದ್ಗೀತೆ ಮತ್ತು ನಮಗೆ ಎಷ್ಟು ವಾಂಗ್ಮಯಗಳಿದ್ದಾವೆ ಯೋಗ ವಾಸಿಷ್ಠದಂತವು. ನಂತರ ಭಾಳನೇ ವಾಂಗ್ಮಯಗಳು ನಮ್ಮನ್ನು ಮನುಷ್ಯರನ್ನು ತಲೆ ಬಗ್ಗಿಸಿ ಓದಿದ್ದೀವಿ ಅಂತಂದರೆ ಪುಸ್ತಕವನ್ನು ತಲೆ ಎತ್ತಿ ನಾವು ನಿಲ್ಲುವಂತೆ ಮಾಡುತ್ತದೆ. ಇದು ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯೇ ಭಗವದ್ಗೀತೆ ಮತ್ತು ಯೋಗ ವಾಸಿಷ್ಠದಂತಹ ಗ್ರಂಥಗಳು ನಮ್ಗೆ ತಂದುಕೊಡ್ತವೆ ಅಂತ ನಾನು ಇಲ್ಲಿ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಗ ಕೌಸಲ್ಯ ಮಂದಿರಕ್ಕೆ ಹೋಗ್ತಾರಂತೆ, ಬೇಗ ಹೋಗ್ತಾ ಇದ್ದಾರಂತೆ ಶ್ರೀರಾಮಚಂದ್ರ ಪ್ರಭು. ಆಗ ರಾಮನನ್ನು ನೋಡಿರುವಂಥ ಕೌಸಲ್ಯಮ್ಮ, ಪಾಪ ಕೌಸಲ್ಯಾದೇವಿ ಓಡೋಡು ರಾಮನ ಹತ್ರ ಬಂದ್ಬಿಟ್ಟು, ಅಪ್ಪ ರಾಮ, ತಂದೆ, ನಿನಗೆ ಯುವರಾಜ್ಯ ಪಟ್ಟಾಭಿಷೇಕ ನಡೀತಾ ಇದೆ ಅಂದರೆ ನನಗೆ ಬಹಳ ಸಂತೋಷವಾಗಿದೆಯೋ. ನಮ್ಮ ವಂಶದಲ್ಲಿ ಹುಟ್ಟಿರುವಂಥ ಎಷ್ಟೋ ಶಕ್ತಿಶಾಲಿಗಳಂತೆ ನೀನು ಕೂಡ ಕೀರ್ತಿಯನ್ನು ಸಂಪಾದಿಸು ಅಂತ ಹೇಳಿ ಒಂದು ಬಂಗಾರದ ಆಸನವನ್ನು ತೋರಿಸಿ ರಾಮನಿಗೆ ಕುತ್ಕೋ ಅಂತಂತಾರಂತೆ. ಆಗ ರಾಮ ಒಂದು ಆಸನವನ್ನು ಒಂದು ಸಾರಿ ಮುಟ್ಕೊಂಡ್ಬಿಟ್ಟು ಹೇಳ್ತಾರಂತೆ, ಅಂತಂದರೆ ಪ್ರೀತಿಯಿಂದ ಯಾರಾದರೂ ನಮ್ಗೇನಾದರೂ ವಸ್ತುವನ್ನು ಕೊಟ್ಟರೆ ಸ್ವೀಕರಿಸ್ರಿ ಅಂತಂತಂದರೆ ಆ ಪರಿಸ್ಥಿತಿಯಲ್ಲಿ ನಾವು ಸ್ವೀಕರಿಸಲಿಲ್ಲ ಅಂತಂದರೆ ಅದನ್ನು ಮುಟ್ಕೊಂಡು ನಾವು ಅದಕ್ಕೆ ಮರ್ಯಾದೆ ಕೊಡಬೇಕು ಅಂತ ರಾಮಾಯಣದಲ್ಲಿ ಭಾಳ ಕಡೆ ಧರ್ಮ ಸೂಕ್ಷ್ಮತೆಯನ್ನು ರಾಮನೇ ಹೇಳ್ಕೊಟ್ಟಿದ್ದಾರೆ, ಸ್ವಾಮಿ ಹನುಮಂತರು ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆಗ ಬಂಗಾರ ಸಿಂಹಾಸನವನ್ನು ತೋರಿಸಿರುವಂಥ ಅಮ್ಮನ ಹತ್ರ ಈಗ ಅಂತಾರಂತೆ, ಅಮ್ಮ ನಾನಿವಾಗ ಕುತ್ಕೊಳ್ಳುವಂಥ ಸಮಯ ಅಲ್ಲ, ಅಪ್ಪ ಭರತನಿಗೆ ಪಟ್ಟಾಭಿಷೇಕ ಮಾಡ್ತಾರಂತಮ್ಮ, ನನ್ನನ್ನು 14 ವರ್ಷ ಅರಣ್ಯವಾಸ ಮಾಡು ಅಂತಂದಿದ್ದಾರೆ. ಅದಕ್ಕಾಗಿ ನಾನು ದಂಡಕಾರಣ್ಯಕ್ಕೆ ಹೋಗ್ತಾ ಇದ್ದೀನಿ. ನಾನು ದರ್ಬೆಗಳು ದರ್ಬೆಗಳಿಂದ ಮಾಡಿರುವಂಥ ಆಸನದ ಮೇಲೆ ಕುತ್ಕೋಬೇಕು, ಆದರೆ ಇಂಥದ್ರ ಮೇಲಲ್ಲ, ನಿನ್ನ ಆಶೀರ್ವಾದ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ರಾಮ ಅಂತಾರಂತೆ. ಒಂದೇ ಒಂದು ನಿಮಿಷದಲ್ಲಿ ಕೈಕಮ್ಮ ಮಾಡಿರುವಂಥ ಒಂದು ಕೆಲಸದಲ್ಲಿ ನಮ್ಮ ಜೀವನದಲ್ಲೂ ಒಂದೇ ಒಂದು ನಿಮಿಷ ಸಾಕು ತಲೆ ಕೆಳಗಾಗ್ಬಿಡೋದಕ್ಕೆ ಅಂತಂತ ನಾವು ಇಲ್ಲಿ ರಾಮಾಯಣದಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಯೋಧ್ಯಕಾಂಡದಲ್ಲಿ ನಮ್ಮ ಜೀವನ ಎಷ್ಟು ಅತಂತ್ರಿಕವಾಗಿರುತ್ತೆ ಅಂತಂತಂದು ಆ ಅತಂತ್ರಿಕವಾಗಿರುವಂಥ ಸಂದರ್ಭದಲ್ಲಿ ನಾವು ಬಹಳ ಸ್ಥಿರ ಬುದ್ಧಿಯಿಂದ ಇರಬೇಕು ಅಂತ ನಾವು ರಾಮಾಯಣವನ್ನು ಕೇಳಿ ಅರ್ಥ ಮಾಡ್ಕೊಬೇಕಾಗುತ್ತಂತೆ. ಈಗ ಈ ಮಾತನ್ನು ಕೇಳಿರುವಂಥ ಕೌಸಲ್ಯಮ್ಮ ನಿಂತ್ಕೊಂಡಂಗೆ ಕುಸಿದು ಬಿದ್ದುಬಿಡ್ತಾರಂತೆ. ಕುಸಿದು ಬಿದ್ದ ನಂತರ ಆಕೆಗೆ ಸ್ವಲ್ಪ ಪರಿಚರ್ಯವನ್ನು ಮಾಡಿ ಆಕೆ ಹೊರಗಡೆ ಪ್ರಜ್ಞೆ ಅಂತಂದರೆ ಮತ್ತೆ ಎಚ್ಚರಿಕೆ ಆಗುತ್ತೆ, ಪ್ರಜ್ಞೆ ತಪ್ಪಿರುವಂಥವ್ರು. ಆಗ ಅಂತಾರಂತೆ ಶ್ರೀರಾಮಚಂದ್ರ ಪ್ರಭುವಿನ ಹತ್ರ ಯಾರು ಕೌಸಲ್ಯಮ್ಮ, ಆ ತಾಯಿ ಸಂಕಟ ಎಷ್ಟಿದೆ ನೋಡ್ರಿ, ಆ ತಾಯಿ ಮಾತುಗಳು ಹೆಂಗೆ ಬರ್ತಾ ಇದೆ. ಈಗಿನ ತನಕ ದಶರಥ ಮಹಾರಾಜ ಕೇಳಿದ್ವಿ, ಇವಾಗ ಕೌಸಲ್ಯಮ್ಮಂತ ಕೇಳ್ತಾ ಇದ್ದೀವಿ. ರಾಮ, ನೀನು ಹೇಳಿರುವಂಥ ಮಾತು ಕೇಳಿದ ಮೇಲೆ ನನಗೊಂದು ಅನ್ನಿಸ್ತಾ ಇದೆ ಕಣೋ, ನನಗೆ ಮಕ್ಕಳು ಹುಟ್ಟದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನಿಸ್ತಾ ಇದೆ. ಮಕ್ಕಳಿಲ್ಲ ಅಂತಂತಂದಿದ್ರೆ ಎಲ್ಲರೂ ನನ್ನನ್ನು ಬಂಜಿ ಅಂತ ಕರೀತಾ ಇದ್ರು. ಅಷ್ಟಕ್ಕೆ ಮಿಂಚಿ ನನಗೆ ಬೇರೆ ದುಃಖನೇ ಇರ್ತಾ ಇರಲಿಲ್ಲ. ಆದರೆ ಇವತ್ತು ನಾನು ಹೊಂದುತ್ತಾ ಇರುವಂಥ ದುಃಖ ಸಾಮಾನ್ಯವಾಗಿರುವಂಥದ್ದಲ್ಲ ರಾಮ ಅಂತ ಹೇಳ್ತಾರಂತೆ. ಅಂದರೆ ಒಂದು ತಂದೆ ತಾಯಿಗೆ ಮೆಂಟಲಿ ಇಂಪ್ರೂವ್ಮೆಂಟ್ ಇಲ್ಲದೆ ಇರುವಂಥ ಮಕ್ಕಳು, ಹ್ಯಾಂಡಿಕ್ಯಾಪ್ಸ್ ಆಗಿರುವಂಥ ಮಕ್ಕಳು, ರೋಗಗ್ರಸ್ತರಾಗಿರುವಂಥ ಮಕ್ಕಳು ಹುಟ್ಟಿದಾಗ ಈ ತಂದೆ ತಾಯಿ ಹೀಗೆ ಅಂತಂತಾರೆ, ನಮಗೆ ಮಕ್ಕಳು ಇಲ್ಲದೆ ಇದ್ರೂ ಪರವಾಗಿರಲಿಲ್ಲ, ಈ ಥರ ಕೊಟ್ಬಿಟ್ಟು ನಮ್ಮ ಹೊಟ್ಟೆ ಯಾಕೆ ಇಷ್ಟು ಉರಿಸ್ತಾ ಇದ್ದಾನೆ ಭಗವಂತ, ಯಾಕೆ ನಮಗೆ ಇಷ್ಟು ಗರ್ಭಶೋಕ ಕೊಟ್ಟಿದ್ದಾನೆ ಅಂತ ಅದೆಷ್ಟು ಲಕ್ಷ ಜನ ಈ ಥರ ಅಂದ್ಕೊಳ್ತಾ ಇರ್ತಾರಲ್ವ. ತಂದೆ ತಾಯಿಗೆ ಮಕ್ಕಳು ತಮ್ಮ ಕಣ್ಣಿನ ಎದುರಿಗೆ
ಸುಖವನ್ನು ಪಟ್ಟರೆ ನೋಡ್ತಾ ಇರ್ತಾರೆ ವಿನಃ ಈ ಥರ ಕಷ್ಟಪಟ್ಟರೆ ಅವ್ರಿಗೊಂದೇ ಅನಿಸುತ್ತೆ, ಇವ್ನು ಯಾಕೆ ಹುಟ್ಟದ ನಮ್ಮ ಕಣ್ಣೆದುರಿಗೆ ಇಷ್ಟು ಕಷ್ಟಪಡೋದಕ್ಕೆ ನಾನು ಹಿತ್ತಿರೋದು ಅಂತ ಅನಿಸುತ್ತೆ. ನಿಸ್ಸಹಾಯಕವಾಗಿರುವಂಥ ಸಂದರ್ಭದಲ್ಲಿ ರಾಮ ನಿಂಗೆ ಇನ್ನೊಂದು ನಿಜ ಹೇಳ್ತಾ ಇದ್ದೀನಿ, ದಶರಥ ಮಹಾರಾಜರು ನನ್ನನ್ನು ಯಾವತ್ತೂ ಹೆಂಡತಿಯಾಗಿ ನಾನು ಯಾವತ್ತೂ ಮಂಗಳಕರವಾಗಿರುವಂಥ ಆನಂದವನ್ನು ಹೊಂದಿಲ್ಲ. ಯಾಕೆ ಅಂದರೆ ಆತನಿಗೆ ಕೈಕೆಗೆ ವಶವಾಗಿದ್ದಾನೆ, ಕೈಕೆ ಮನಸ್ಸು ನೋವಾಗುತ್ತೆ ಅಂತಂತಂದು ನನಗೆ ಒಬ್ಬ ಜ್ಯೇಷ್ಠ ಹೆಂಡತಿಗೆ ಕೊಡಬೇಕಾಗಿರುವಂಥ ಮರ್ಯಾದೆಯನ್ನು ಯಾವತ್ತೂ ಕೊಡಲಿಲ್ಲ. ಕೈಕೆಯ ದಾಸಿ ಜನರಿಗೆ ಸಮಾನವಾಗಿ ನೋಡಿದರೆ ಇವತ್ತು ನೀನು ಯುಕ್ತ ವಯಸ್ಸಿಗೆ ಬಂದು ಪಟ್ಟಾಭಿಷೇಕ ನಡೀತಾ ಇದ್ರೆ ಯುವರಾಜನಾಗಿ ನಿಂತ್ಕೊಂಡ್ರೆ ನಿನ್ನನ್ನು ನೋಡಿ ನಿನ್ನ ಪರಿಪಾಲನೆಯನ್ನು ನೋಡಿ ಕನಿಷ್ಠ ಪಕ್ಷ ರಾಜಮಾತೆಯಾಗಿ ಆನಂದವನ್ನು ಅನುಭವಿಸ್ಬೋದು ಅಂತ ಅಂದ್ಕೊಂಡ್ರೆ, ಆದರೆ ಇವತ್ತು ನನಗೆ ಆ ಆನಂದವೂ ಇಲ್ದಂಗಾಗ್ಬಿಟ್ಟಿದೆ. ಊಸರ ಕ್ಷೇತ್ರದಲ್ಲಿ ಅಂತಂದರೆ ಒಂದು ಬರಡು ಭೂಮಿಯಲ್ಲಿ ಬೀಜಗಳನ್ನು ಬಿತ್ತಿದ್ರೆ ಹೇಗೆ ಮೊಳಕೆ ಎತ್ತೋದಿಲ್ಲ ಹಾಗೆ ನಿಷ್ಪ್ರಯೋಜನ ಆಗಿದೆ. ಹಾಗೆ ನಾನು ಮಾಡಿರುವಂಥ ರಥ ಹಾಗೂ ಪೂಜೆಗಳು ನಿಷ್ಪ್ರಯೋಜನ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ರಾಮ. ದೈವಾನುಗ್ರಹ ನನ್ನ ಮೇಲಿಲ್ಲ ಅಂತಂತಾರಂತೆ. ನಮ್ಗೆ ಏನಾದರೂ ಕಷ್ಟ ಬಂದರೆ ಮೊದಲು ನಾವು ನಿಂದನೆ ಹಾಕುವಂಥದ್ದು ಭಗವಂತನ ಮೇಲೆ ನಿಂದನೆ ಹಾಕಿದ ನಂತರ ಬೇರೆ ಕಡೆ ನಮ್ಮ ಮನಸ್ಸು ತಿರುಗುತ್ತೆ. ಇದು ಅಂತಂದರೆ ರಾಮ ಒಬ್ಬ ಮನುಷ್ಯ. ರಾಮಾಯಣದಲ್ಲಿ ಬರುವಂಥ ಪಾತ್ರಗಳೆಲ್ಲವೂ ಮನುಷ್ಯರು ನಾವು ಅಂದ್ಕೊಳ್ತಾ ಇರ್ತೀವಿ. ಇದು ನಾವು ಸ್ವಲ್ಪ ಆಳವಾಗಿ ಅಂತಂದರೆ ಇದೇ ಸಂದರ್ಭದಲ್ಲಿ ನಾವು ಕೂಡ ಇದೇ ಥರ ಅಂದ್ಕೊಂಡಿದ್ವಲ್ಲ ಅಂತ ರಾಮಾಯಣ ಕೇಳ್ತಾ ಇದ್ರೆ ಎಷ್ಟು ಸಾರಿ ನಾವು ಹೌದಲ್ವಾ ಅಂತಂತ ಅಂದ್ಕೊಳ್ತಾ ಇರ್ತೀವಿ. ಏನು ಇಲ್ಲಿ ದೈವಾನುಗ್ರಹ ನನಗಿಲ್ಲ. ನಾವು ಮೊದಲು ಬ್ಲೇಮ್ ಮಾಡುವಂಥದ್ದು, ದೂಷಣೆ ಮಾಡುವಂಥದ್ದು ಭಗವಂತನಿಗೆ. ನೀನು ಹೋದರೆ ನನ್ನನ್ನು ಇಲ್ಲಿ ನೋಡ್ಕೊಳ್ಳುವಂಥವ್ರಿಲ್ಲ. ನೀನು ಹೋದ್ಮೇಲೆ ನಾನು ಈ ರಾಜ್ಯದಲ್ಲಿ ಯಾರನ್ನು ನೋಡಿಕೊಂಡು ಬದುಕಬೇಕು, ಅದಕ್ಕಾಗಿ ನಾನು ಮರಣಿಸ್ತೀನಿ ಅಂತ ಕೌಸಲ್ಯಮ್ಮ ಅಂತಾರಂತೆ. ಅಂದರೆ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅಂತಂದರೆ ಭಾಳ ಕಷ್ಟಗಳು ಬರುತ್ತೆ. ಕೆಟ್ಟ ದಾರಿಯಲ್ಲಿ ಹೋಗುವಂಥವ್ರಿಗೆ ಯಾರೂ ಅಡ್ಡ ಬೀಳೋದಿಲ್ಲ, ಆದರೆ ಧರ್ಮ ಮಾರ್ಗದಲ್ಲಿ ಹೋಗುವಂಥವ್ರಿಗೆ ಭಾಳನೇ ಕಷ್ಟ ಬರುತ್ತೆ ಅಂತ ರಾಮಾಯಣದಲ್ಲಿ ರಾಮನ್ನ ನೋಡ್ಕೊಂಡ್ರೆ ಅದೆಷ್ಟು ಜನ ಹಿಂದೆ ಎಳಿತಾರೆ ಅಂತಂದರೆ, ಈ ಧರ್ಮವನ್ನು ತಂದೆಯನ್ನು ಸತ್ಯ ಮತ್ತು ಧರ್ಮದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಶ್ರೀರಾಮಚಂದ್ರ ಪ್ರಭುವನ್ನು ಅದೆಷ್ಟು ಜನ ಹಿಂದಕ್ಕೆ ಎಳಿತಾರೆ ಅಂತಂತಂದು ನೋಡಿದ್ರಂತ ಆಯ್ತಾ. ಕೆಟ್ಟ ಕೆಲಸಕ್ಕೆ ಇಷ್ಟೆಲ್ಲ ವಿಘ್ನಗಳು ಬರೋದಿಲ್ಲ ಆಯ್ತಾ. ಈಗಿನ ತನಕ ಈ ಮಾತನ್ನು ಕೇಳ್ತಾ ಇರುವಂಥ ಲಕ್ಷ್ಮಣ ಸ್ವಾಮಿ ಆಗ್ರಹದಿಂದ, ಅಪ್ಪನಿಗೆ ವೃದ್ಧಾಪ್ಯ ಬಂದಿದೆ ಆದರೆ ಕಾಮ ತೀರ್ಲಿಲ್ಲ. ಇದನ್ನೇ ಅಲ್ವಾ ದಶರಥ ಮಹಾರಾಜರು ಹೇಳಿದ್ದು, ನೀನು ವಯಸ್ಸಲ್ಲಿದೆಯಾ, ನೀನೊಂದಿಗೆ ಕಾಮ ಸುಖಕ್ಕೋಸ್ಕರ ಇವತ್ತು ನನ್ನ ಮಗನನ್ನು ನಾನು ಕಳಿಸ್ಕೊಡ್ತಾ ಇದ್ದೀನಿ ಅಂತ ನಿಂದನೆ ಆಗ್ತಾರೆ ಕಣೆ ಅಂತ ಹೇಳಿದ್ರು. ಇದು ಹೊಟ್ಟೆಲಿ ಹುಟ್ಟಿರುವಂಥ ಲಕ್ಷ್ಮಣ ಸ್ವಾಮಿಗೆ ಅಂದ್ಬಿಟ್ರು. ವಿಶೇಷ ಸುಖಗಳಿಗೆ ಒಳಗಾಗ್ಬಿಟ್ಟು ಕೈಕೆಯೊಂದಿಗೆ ಹಾಯಾಗಿ ಕಾಲ ಕಳೀತಾ ಇದ್ದಾನೆ. ಯಾವ ಅಪರಾಧ ಮಾಡಿದೀಯ ಅಂತ ನಿನ್ನನ್ನು ಅರಣ್ಯಕ್ಕೆ ಕಳಿಸ್ತಾ ಇದ್ದಾರೆ. ನೀನೇನೋ ಧರ್ಮ ಪಿತೃವಾಕ್ಯ ಪರಿಪಾಲನೆ ಅಂತ ಹೋಗ್ತಾ ಇದೆಯಾ. ಅಮ್ಮ ನೋಡಿದ್ರೆ ಇಲ್ಲಿ ಇಷ್ಟು ದುಃಖ ಪಡ್ತಾ ಇದ್ದಾರೆ, ಕೈಲಾಗದೆ ಇರೋಂಥರ ಹೊರಟೋಗೋದೆ ಕಣ್ಣ. ನೀನು ಒಂದು ಸಾರಿ ಅನ್ನು, ನಾನು ನನ್ನ ಅಸ್ತ್ರಶಸ್ತ್ರಗಳಿಂದ ಅಯೋಧ್ಯದಲ್ಲಿರುವಂಥ ಆನೆಗಳ ತೊಂಡಗಳನ್ನು ಪರ್ವತದಕ್ಕೆ ಬೀಳಿಸ್ಬಿಡ್ತೀನಿ. ಭರತನ ಹೆಸರು ಹೇಳಿದವನಿಗೆ, ಭರತ ರಾಜ ಆಗಬೇಕು ಅನ್ನೋಂಥವನಿಗೆ ಒಂದೇ ಬಾಣದಲ್ಲಿ 1000 ಮಂದಿಯನ್ನು ಸಾಯಿಸ್ಬಿಡ್ತೀನಿ. ಇಷ್ಟು ಧರ್ಮಾತ್ಮನಾಗಿರುವಂಥ ಮಗನನ್ನು ಅರಣ್ಯಕ್ಕೆ ಕಳಿಸ್ತಾ ಇರುವಂಥ ದಶರಥನನ್ನು ಬಂಧಿಸಿ ಕಾರಾಗೃಹದಲ್ಲಿ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಸಾಯಿಸ್ಬಿಡ್ತೀನಿ. ನಿನ್ನನ್ನು ರಕ್ಷಿಸ್ಕೊಳ್ಳದೆ ಹೋದರೆ ನಾನು ಪಕ್ಕದಲ್ಲಿ ಇರೋದು ಯಾಕಣ್ಣ, ಆದ್ದರಿಂದ ನನಗೆ ಅನುಮತಿಯನ್ನು ಪ್ರಸಾದಿಸು ಅಂತಂತಾರಂತೆ. ಅಂದರೆ ಇಲ್ಲಿ ಗುರುವಾಗಲಿ, ದೈವ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ ಎಲ್ಲರೂ ಲಕ್ಷ್ಮಣ ಸ್ವಾಮಿಗೆ ರಾಮನೇ ಅಷ್ಟು ಪ್ರೀತಿ ಇರುತ್ತೆ. ಅದಕ್ಕೋಸ್ಕರನೇ ನಮ್ಮ ಗುರುಗಳ ನಿಂದನೆ ಆಗಲಿ, ದೈವಕ್ಕೆ ದ್ರೋಹ ಬರದಾಗಲಾಗಲಿ, ತಂದೆ ತಾಯಿಗೆ ಯಾರಾದರೂ ಅನ್ಯಾಯ ಮಾಡಿದ್ರೆ ನಾವು ಹೇಗೆ ಸಿಡ್ದಿಡ್ತೀವೋ ಆ ಥರ ಇಲ್ಲಿ ಲಕ್ಷ್ಮಣ ಸ್ವಾಮಿ ಸಿಡ್ದೇಳ್ತಾ ಇದ್ದಾರೆ. ರಾಮ ಈ ಥರ ಕೋಪ ಪಡಬೇಕಾಗಿತ್ತು, ನನಗೇನು ಸಂಬಂಧ ಇಲ್ಲಪ್ಪ ಅಂತಂತ ಲಕ್ಷ್ಮಣ ಸ್ವಾಮಿ ಇರ್ಬೋದಾಗಿತ್ತು. ಆದರೆ ಒಬ್ಬ ಒಡ ಹುಟ್ಟಿರೋಂಥ ಅಣ್ಣನಿಗೆ ಕಷ್ಟ ಬಂದಿದೆ ಅಂತಂದರೆ ಯಾವ ಥರ ನಾವು ರಿಯಾಕ್ಟ್ ಮಾಡಬೇಕು ಅಂತಂತಂದು ರಾಮಾಯಣ
ರಾಮಾಯಣವನ್ನು ನೋಡಿಕೊಂಡು ಕಲ್ತ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಣನ ಮಾತನ್ನು ಕೇಳಿರುವಂಥ ಕೌಸಲ್ಯ ಈಗಂತಾರಂತೆ, ರಾಮ ನಿನ್ನನ್ನು ಬಿಟ್ಟು ನಾನು ಇರೋದಕ್ಕೂ ಆಗೋದಿಲ್ಲ, ನಿನ್ನೊಂದಿಗೆ ಇದ್ದರೆ ನಿನ್ನೊಂದಿಗೆ ಇರಬೇಕು, ಇಲ್ಲ ಅಂತಂದರೆ ನೀನು ನನ್ನೊಂದಿಗೆ ಇರಬೇಕು, ನೀನು ನಿನ್ನೊಂದಿಗೆ ನಾನು ಅರಣ್ಯಕ್ಕೆ ಬರ್ತೀನಿ, ನೀನೇನು ತಿಂತೀಯೋ ಅದನ್ನೇ ನನಗಿಡು, ಇಲ್ಲ ಅಂತಂದರೆ ಲಕ್ಷ್ಮಣ ಹೇಳಿರೋದನ್ನು ಆಲೋಚನೆ ಮಾಡು ಅಂತಂದರೆ ನಿಮ್ಮ ತಂದೆಯನ್ನು ಕಾರಾಗೃಹಕ್ಕೆ ಕಳಿಸ್ಕೊಡು ತಾತ್ಕಾಲಿಕವಾಗಿ. ಇದ್ದೆ ಧರ್ಮವನ್ನು ತಪ್ತಾ ಇಲ್ಲ. ಎತ್ತಿರುವಂಥ ಒಂದು ಭಾಷೆ, ಮಗನನ್ನು 14 ವರ್ಷ ಬಿಟ್ಟಿರ್ಲಾರ್ದೇಲಿ ಈ ಥರ ಮಾತಾಡ್ತಾ ಇದ್ದಾರೆ ಹೊರತು ಹಠವನ್ನು ಹಿಡಿದಿಲ್ಲ. ಮಹಾಧರ್ಮಾತ್ಮರು ಇವರು. ಮುಂದಿನ ಒಂದು ಸಂಚಿಕೆಯಲ್ಲಿ ದಶರಥ ಮಹಾರಾಜರು ಈಕೆ ಬಗ್ಗೆ ಎಷ್ಟು ಒಂದು ಶ್ರೇಷ್ಠತೆ ಅಂತಂದರೆ ಇವರೆಷ್ಟು ಒಳ್ಳೆಯವರು ಅಂತ ದಶರಥ ಮಹಾರಾಜರು ಹೇಳ್ತಾರೆ. ತಂದೆಯ ಮಾತನ್ನು ಮಕ್ಕಳು ಹೇಗೆ ಕೇಳಬೇಕು, ತಾಯಿ ಮಾತನ್ನು ಹಾಗೆ ಕೇಳಬೇಕು. ತಂದೆ ಅನುಮತಿ ಕೊಟ್ಟಿರೋದ್ರಿಂದ ನೀನು ಹೋಗ್ತಾ ಇದೆಯಾ, ಆದರೆ ತಾಯಿ ನಾನು ಅನುಮತಿಯನ್ನು ಕೊಡಲಿಲ್ಲ. ಒಂದು ವೇಳೆ ನೀನು ನನ್ನ ಮಾತನ್ನು ಮೀರಿ ಅರಣ್ಯಕ್ಕೆ ಹೋದರೆ ನಾನಿಲ್ಲಿ ವಿಷ ಕುಡಿದು ಸತ್ತೋಗ್ಬಿಡ್ತೀನಿ, ನೀನು ಹೋಗೋದಕ್ಕೆ ಹೋಗಲೇ ಕೂಡ್ದು ಅಂತ ಕೌಸಲ್ಯಮ್ಮ ಅಂತಾರಂತೆ. ಅಬ್ಬಾ, ಎಂಥ ವಿಷಮ ಪರಿಸ್ಥಿತಿಯಪ್ಪ ಶ್ರೀರಾಮಚಂದ್ರ ಪ್ರಭುದು. ತಾಯಿ ತಂದೆನೋ ನೀನು ಹೋಗು ಅಂತಂತಾರೆ, ತಂದೆ ಅಲ್ಲ ಕೈಕಮ್ಮ ಹೋಗು ಅಂತಂತಾರೆ, ತಂದೆ ಮಾತು ನಿಲ್ಲಿಸೋದಕ್ಕೋಸ್ಕರ. ಇವಾಗೇನೋ ಕೌಸಲ್ಯಮ್ಮ ನಾನು ವಿಷ ಕುಡಿತೀನಿ ಅಂತಂತಾರೆ. ಏನಪ್ಪ ಇದು ಭಾಳನೇ ವಿಷಮ ಪರಿಸ್ಥಿತಿ. ಇಂಥ ಪರಿಸ್ಥಿತಿ ಯಾರಾದರೂ ಪ್ರಪಂಚದಲ್ಲಿ ಎದುರಿಸಿದಾರೋ ಇಲ್ವೋ, ಆದರೆ ನನ್ನ ಶ್ರೀರಾಮಚಂದ್ರ ಪ್ರಭು ಮಾತ್ರ ಇಂಥ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೀನಿ. ಆಗ ರಾಮ, ಅಮ್ಮ ನೀನು ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಖಂಡುವ ಅನ್ನುವಂಥ ಒಬ್ಬ ಮಹರ್ಷಿ ಇದ್ದ. ಆತನ ತಂದೆ ಕರೆದ್ಬಿಟ್ಟು ಒಂದು ಸಾರಿ ಗೋವನ್ನು ಸಾಯಿಸು ಅಂತಂದ್ರೆ ಆ ಮಹರ್ಷಿ ಗೋವನ್ನು ಸಾಯಿಸ್ದ. ಪರಶುರಾಮ ಆತನ ತಂದೆ ಜಮದಗ್ನಿಯನ್ನು ಕರೆದ್ಬಿಟ್ಟು ತಾಯಿಯಾಗಿರುವಂಥ ರೇಣುಕಾದೇವಿ ಶಿರಸ್ಸನ್ನು ಕತ್ತರಿಸು ಅಂತಂತಾರೆ. ಪರಶುರಾಮ ಯಾಕೆ ಅಂತ ಕೇಳಿದರೆ ಅಪ್ಪ ಕೇಳಿದ್ದಾರೆ ಅಂತ ತಾಯಿ ಕುತ್ತಿಗೆಯನ್ನು ಕತ್ತರಿಸ್ಬಿಟ್ಟಿದ್ದಾರೆ. ಇಲ್ಲಿ ಜಮದಗ್ನಿ ಮಹರ್ಷಿ ಯಾಕೆ ಇದು ಮಾಡ್ತಾ ಇರ್ತಾರೆ ಅಂತಂದರೆ, ರೇಣುಕಾದೇವಿ ಒಬ್ಬ ರಾಜಕುಮಾರಿಯಾಗಿರ್ತಾಳೆ, ಮಹರ್ಷಿಯಾಗಿರುವಂತಹ ಜಮದಗ್ನಿಯನ್ನು ಏನು ಮಾಡಿರ್ತಾರೆ, ಮದುವೆ ಆಗಿರ್ತಾರೆ. ಆ ಕಾಲದಲ್ಲಿ ಮನಸ್ಸು ಅನ್ನುವಂಥದ್ದು ಬಹಳನೇ ಸ್ವಚ್ಛವಾಗಿರ್ಬೇಕು. ಅದರಲ್ಲಿ ಇಷ್ಟು ಮಲಿನ ಸೇರಿಕೊಂಡ್ರು ಅದು ಬಹಳ ದೋಷಭೂಯಿಷ್ಠವಾಗಿರುತ್ತೆ. ಆಕೆ ಒಮ್ಮೆ ನೀರು ತರೋದಕ್ಕೋಸ್ಕರ ನದಿ ತೀರಕ್ಕೆ ಹೋದಾಗ ರಾಜಪರಿವಾರದಲ್ಲಿ ರಾಜರು ಮತ್ತು ಅವರ ಪತ್ನಿಯರು ಎಲ್ಲರೂ ಜಲಕ್ರೀಡೆಗಳನ್ನು ಆಡ್ಕೊಳ್ತಾ ಇದ್ರೆ, ನಾನು ಕೂಡ ಈ ಥರ ನನ್ನ ಗಂಡನೊಂದಿಗೆ ಜಲಕ್ರೀಡೆಗಳನ್ನು ಆಡಿದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತಂತ ಅಂತಾರೆ. ಯಾಕೆ ಅಂತಂದರೆ ಅವರು ಪೂರ್ವದಲ್ಲಿ ರಾಜಕುಮಾರಿ ಆಗಿರೋದ್ರಿಂದ ಇಂಥ ಆಟಗಳು ಪಾಠಗಳು ವಿನೋದಗಳು ಅವ್ರಿಗೆ ಮಾಮೂಲಾಗಿರುತ್ತೆ. ಇದು ದೋಷ. ಒಂದು ಮುನಿ ವೃತ್ತಿಯಲ್ಲಿದ್ದು ಕ್ಷತ್ರಿಯರ ಥರ ಇರಬೇಕು ಅನ್ನುವಂಥದ್ದು ಒಬ್ಬರ ಧರ್ಮವನ್ನು ಬಿಟ್ಟು ಒಬ್ಬರ ಧರ್ಮ ಪಾಠಿಸಿರೋದಕ್ಕೆ, ಅವರ ತಲೆ ಮಲಿನ ಆಗಿರೋದಕ್ಕೆ, ಅವರ ಬುದ್ಧಿ ಮಲಿನ ಆಗಿರೋದಕ್ಕೆ ಕುತ್ತಿಗೆಯನ್ನು ಕತ್ತರಿಸು ಅಂತಂತಾರೆ. ನಂತರ ನಾನು ಹೇಳಿರೋಂಥ ಮಾತನ್ನ ಚಾಚೂ ತಪ್ಪದಲ್ಲಿ ನೀನು ಪಾಠಿಸಿದೀಯ, ನಿನ್ಗೇನು ವರ ಬೇಕು ಅಂತಂದರೆ ನನ್ನ 6 ಜನ ನೀವು ಭಸ್ಮ ಮಾಡಿರುವಂಥ ನನ್ನ 6 ಜನ ಒಡಹುಟ್ಟದಂಥವ್ರು ನನ್ನ ತಾಯಿಗೆ ಪ್ರಾಣ ಭಿಕ್ಷೆಯನ್ನು ನೀವು ಇಡ್ರಿ ಅಂತ ಕೇಳ್ತಾರಂತೆ. ಬದುಕಿಸ್ತಾರೆ ಅಂತ ಗೊತ್ತಿದ್ದೆ ಪರಶುರಾಮರು ಏನು ಮಾಡ್ತಾರೆ, ಈ ಥರ ತನ್ನ ತಾಯಿಯಾಗಿರುವಂಥ ರೇಣುಕಾದೇವಿ ಕುತ್ತಿಗೆಯನ್ನು ಕತ್ತರಿಸ್ತಾರೆ ವಿನಃ ಮತ್ತೊಂದು ಕಾರಣಕ್ಕಲ್ಲ. ಇಲ್ಲಿ ನಾವು ಆಳವಾಗಿ ತಿಳ್ಕೊಂಡು ಮಾತನಾಡಬೇಕಾಗುತ್ತೆ. ಹಾಗೆ ಒಮ್ಮೆ ರೇಣುಕಾದೇವಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರಂತೆ. ಆಕೆಗೆ ಶೆಕೆ ಎಲ್ಲ ಬಂದ್ಬಿಟ್ಟು ಸೂರ್ಯ ಬಹಳ ಪ್ರತಾಪ ತೋರಿಸಿದಾಗ ಜಮದಗ್ನಿ ಮಹರ್ಷಿ ತನ್ನ ಹೆಂಡತಿ ಮೇಲೆ ಪ್ರೀತಿಯಿಂದ, ನೀನು ನನ್ನ ಹೆಂಡತಿ ಮೇಲೆ ಇಷ್ಟೊಂದು ಸೂರ್ಯಕಿರಣಗಳು, ನೀನು ಇಷ್ಟೊಂದು ಬಿಸಿಲನ್ನು ಸುರಿಸ್ತಾ ಇದೆಯಾ ಅಂತ ಆಗ್ರಹದಿಂದ ನೋಡಿದಾಗ ಸೂರ್ಯದೇವ ಪ್ರತ್ಯಕ್ಷ ಆಗಿ ಆಕೆಗೆ ಛತ್ರಿ ಕೊಟ್ರಂತೆ. ಪ್ರಪಂಚದಲ್ಲಿ ಮೊದಲನೇ ಬಾರಿ ಛತ್ರಿಯನ್ನು ಅಂತಂದರೆ ಕೊಡೆಯನ್ನು ಯೂಸ್ ಮಾಡಿರುವ ಕೊಡೆ ಯಾರು ಯೂಸ್ ಮಾಡಿದ್ದಾರೆ ಅಂತಂದರೆ ನಮ್ಮಮ್ಮ ಜಗನ್ಮಾತೆ ಆಗಿರುವಂತಹ ರೇಣುಕಾದೇವಿ ಬಳಸಿದ್ದಾರೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ವಿವರಗಳು ಮುಂದಿನ ಸಂಚಿಕೆಯಲ್ಲಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.